ಮನೆಗೆ ಯಾರಾದರೂ ಬಂದಿದ್ರಾ? ಯಾರು ಇಲ್ವಲ್ಲ, ಯಾಕೆ? ಏನಿಲ್ಲ, ಇಲ್ಲಿ ಇಷ್ಟೊಂದು ಸಿಹಿ ತಿಂಡಿ ಇದೆಯಲ್ಲ, ಅದಕ್ಕೆ ಮನೆಗೆ ಯಾರಾದರೂ ಬಂದಿದ್ರಾ ಅಂತ ಕೇಳಿದ್ದು. ಅದು ನಾನು ದೇವ್ಗೆ ಇಬ್ರು ತಿನ್ನೋಣ ಅಂತ ಇಟ್ಕೊಂಡಿದ್ವಿ, ಅಷ್ಟರಲ್ಲಿ ನೀನ್ ಬಂದೆ. ಸರಿ, ತಿನ್ನಿ. ನನಗೆ ಸ್ನಾನ ಮಾಡ್ಕೊಂಡು ಹೆದ್ರಿ ಅಡ್ಗೆ ಕೊಡ್ಬೇಕು. ನಾನಂತೂ ಮನೇಲಿ ಇರಲ್ಲ, ಹೊರಡ್ತೀನಿ. ಏನಮ್ಮ ಬರ್ತಾ ಇರೋ ಮಗಳೇ? ಸರಿ, ಆದ್ರೆ ಬರ್ತೀನಿ. ಅವಳು ಇನ್ನೊಮ್ಮೆ ಬಂದ್ರೆ ನಾನು ಹೋಗೋದಕ್ಕೆ ಬಿಡಲ್ಲ ಅವಳನ್ನ. ಅವಳೇ ವಿಷಯ ಹೆಂಡತಿ. ಅದು ಸಾಧ್ಯ ಇಲ್ಲ ಅಂದ್ರೆ ಆ ಮನೇಲಿ ಯಾರು ಅವಳನ್ನು ಸೇರಿಸಲ್ಲ. ನೋಡು, ನೀನ್ ಅವಳನ್ನ ಹತ್ರ ಸೇರಿಸ್ತೀಯೋ ಬಿಡ್ತೀಯೋ, ನಿನ್ನ ಗಂಡ ಹತ್ರ ಸೇರಿಸ್ತಾನೋ ಬಿಡ್ತಾನೋ, ಆದ್ರೆ ಅವ್ರ ಅತ್ತೆ ಖಂಡಿತ ಸೇರಿಸ್ತಾರೆ. ಯಾಕೆಂದ್ರೆ ಇನ್ನೂ ಅವಳ ಮೇಲೆ ಅವರಿಗೆ ಪ್ರೀತಿ ಇದೆ. ಹಾಗೆ ವಿಷು ಹಣೆಯಲ್ಲಿ ಬರ್ದಿರೋದು ಒಂದೇ ಹೆಂಡತಿ ಯೋಗ. ಹಾಗಾಗಿ ನಮ್ ವಿಶಾಖನೇ ಅವನ ಹೆಂಡತಿ, ತಿಳ್ಕೊ. ಅರೆ ಅಳಿಯಂದ್ರು, ನಮಸ್ತೆ ಮಾವ. ಬನ್ನಿ 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 ಬನ್ನಿ, ಕೂತ್ಕೊಳ್ಳಿ. ಕುಸೆ, ನೋಡಮ್ಮ ಯಾರು ಬಂದಿದ್ದಾರೆ ಅಂತ. ಕಾಫಿ ಏನಾದ್ರು ತಗೊಳ್ತೀರಾ? ಬೇಡ ಮಾವ, ನಾನು ಅರ್ಜೆಂಟಾಗಿ ಹೊರಡಬೇಕು. ಬಹಳ ತರಾತುರಳಿದ್ದಾಗಿದೆ. ಏನು ವಿಷಯ? ಅದು ಮಾವ, ಆಶ್ರಮದಲ್ಲಿ ಕಾರ್ಯಕ್ರಮ ಇತ್ತು, ಅಲ್ಲಿಗೆ ಹೋಗೋಣ ಅಂತ ಬಂದೆ. ಆಶ್ರಮದ ಕಾರ್ಯಕ್ರಮ ಅಂದ್ರೆ ಭಜನೆ ಎಲ್ಲ ಇರುತ್ತೆ. ಹೌದೌದು, ಅದೇ ಪೂಜೆ ಭಜನೆ. ಮಾವ, ನೀವು ಹೂ ಅಂದ್ರೆ ರಾಧಿಕನ ಜೊತೆ ಕರ್ಕೊಂಡು ಹೋಗ್ಲಾ? ದೇವ್ರ ಕೆಲಸ ಅಂದ್ರೆ ನಾನು ಯಾವತ್ತು ಬೇಡ ಅಂತ ಹೇಳಿದ್ದೀನಿ ಹೇಳಿ ಅಂದ್ರೆ. ಕುಸೆ ಬಾಕಂದಾಯ್ತು. ಅಳಿಯಂದ್ರ ಜೊತೆ ಆಶ್ರಮಕ್ಕೆ ಹೋಗಿ. ಪೂರ್ಣ, ಬೇಡ ಪೂರ್ಣ, ಅವಳು ಹೋಗೋದ್ ಬೇಡ. ಮನೆಯಲ್ಲಿ ಕೆಲಸ ಇದೆ. ಮನೆ ಕೆಲಸ ಯಾವತ್ತೂ ಇದ್ದಿದ್ದೆ. ನೀನ್ ಬಾಕು ಸರ್, ಹೋಗ್ಬರ್ತೀಯಾ? ಬರ್ತೀನಿ ಮಾವ. ಹೋಗ್ಬರ್ತೀನಿ. ಅಡ್ಗೆ ಕೆಲಸ ದೇವ್ಕಿ ನೋಡ್ಕೊಳ್ತಾಳೆ. ಕೈಗೇನಾಗಿದೆ? ಏನಿಲ್ವಲ್ಲ, ಏಕೆ? ಮತ್ ಕೈನ ಹಿಂದೆ ಇಟ್ಕೋತಿದ್ದೀರಾ? ಗಾಯ ಏನಾದ್ರೂ ಆಗಿದ್ಯಾ? ಅದು ನೀನ್ ಬೈಯಲ್ಲ ಅಂದ್ರೆ ಹೇಳ್ತೀನಿ. ನಾನು ಯಾವಾಗಾದ್ರೂ ನಿಮಗ್ ಬೈತೀನ? ಸುಳ್ಳು ಹೇಳ್ಬೇಕಿದ್ರೆ ಫಿಂಗರ್ಸ್ನ ಈ ರೀತಿ ಕ್ರಾಸ್ ಆಗಿ ಇಟ್ಕೊಂಡ್ರೆ ಆ ಸುಳ್ಳು ಹೇಳಿದ ಪಾಪ ನಮಗ್ ತಟ್ಟಲ್ವಂತೆ. ಈ ರೀತಿ ನಮ್ಮ ಫ್ರೆಂಡ್ಸ್ ಎಲ್ಲ ಸ್ಕೂಲಲ್ಲಿ ಇರ್ಬೇಕಾದ್ರೆ ಹೇಳ್ತಾ ಇದ್ರು. ಓ ಹೌದು, ಈಗ ಏನಂತ ಸುಳ್ಳು ಹೇಳಿದ್ರಿ? ಮಾವನ ಅಪ್ಪನ
ಹತ್ರನ ಏನಂತ ಸುಳ್ಳು ಹೇಳಿದ್ರಿ? ಆಶ್ರಮದಲ್ಲಿ ಪೂಜೆ ಇದೆ ಅಂತ. ಅಲ್ಲಿ ಯಾವ ಪೂಜೆನೂ ಇಲ್ಲ. ಅಲ್ಲಿ ಪೂಜೆ ಇದ್ದೀರಾ ನಾನು ನಿನ್ನನ್ನು ಕರ್ಕೊಂಡು ಹೋಗ್ತೀನಿ ಹೋಗ್ಲೇ. ಹೌದು, ಈಗ ನಾವ್ ಎಲ್ಲಿಗೆ ಹೊರಟ್ವಿ ಮತ್ತೆ? ಬಾಯ್ಲೆ ಹೇಳ್ತೀನಿ, ಬಾಯ್ಲೆ. ಪಟ್ಟಿಂಗ ಅಂದಾಗೆ ದೇವ್ಕಿ, ಯಾರ್ಯಾರಿಗೆ ಏನೇನು ಉಡುಗೊರೆ ಕೊಡಬೇಕು ಅಂತ ನಾವು ಒಂದು ಪಟ್ಟಿ ಮಾಡಿ ಇಟ್ಕೊಂಡಿರ್ಬೇಕಾಗಿತ್ತಲ್ವಾ? ನಾಳೆ ಗಡಿಬಿಡಿನಲ್ಲಿ ಒಬ್ಬರು ಕೊಟ್ಟು ಇನ್ನೊಬ್ರು ಕೊಡ್ತಾ ಇದ್ರೆ ಅವ್ರಿಗೆ ಬೇಸರ ಆಗತ್ತೆ ತಾನೆ. ಆ ಪಟ್ಟಿನ ನಾನು ಆಗ್ಲೇ ಮಾಡಿದ್ದಾಗಿದೆ, ಇಲ್ಲಿ ತರ್ತೀನಿ. ಪೂರ್ಣ, ನನಗೇನು ನೀನ್ ಮಾಡ್ತಿರೋ ಕೆಲಸ ಸ್ವಲ್ಪನೂ ಸರಿ ಇಲ್ಲ ಅಂತ ಅನ್ನಿಸ್ತಿದೆ. ಯಾವುದು? ಓಹ್, ಯಾರ್ಯಾರಿಗೆ ಏನೇನು ಉಡುಗೊರೆ ಕೊಡಬೇಕು ಅಂತ ಪಟ್ಟಿ ಮಾಡ್ತಾ ಇದ್ದೀವಲ್ಲ, ಅದು ತಪ್ಪು ಅಲ್ವಾ? ಅದಲ್ವೋ, ಆ ಹುಡುಗಿನ ವಿಷು ಜೊತೆ ಯಾಕೆ ಕಳಿಸ್ದೆ? ಅಷ್ಟೇನಾ ಅಮ್ಮ? ಅವರಿಬ್ರು ಮದುವೆ ಆಗೋರು. ಛೀ, ಮದುವೆಗೆ ಮುಂಚೆನೆ ಹೀಗ್ ಮರ ಸುತ್ತೋದು ಊರ್ ಸುತ್ತೋದು ಸರಿನಾ? ನಾಚಿಕೇಡು. ರಾಧಿಕಾ ಹೇಗಿದ್ರು ನಿನ್ ಮುದ್ದಿನ ಮಗಳಲ್ವಾ? ಅದಕ್ಕೆ ಅವಳು ಏನ್ ಮಾಡಿದ್ರು ಸರಿ. ಪಾಪ ವಿಶಾಖ ಏನ್ ಮಾಡಿದ್ರು ತಪ್ಪು. ಅವಳು ನಿನ್ ಮಗಳೇ ಅಲ್ಲ, ನಿನ್ ಶತ್ರು ಅನ್ನೋ ಹಾಗಾಡ್ತಿದೆಯಲ್ಲೋ. ಅವಳು ಊರಲ್ಲಿದ್ರು ಮನೆಗ್ ಬಾ ಅಂತ ಒಂದ್ ಮಾತು ಕರೀಲಿಲ್ವಲ್ಲೋ. ಅಮ್ಮ, ಬೇರೆಯವ್ರ ವಿಚಾರ ನನ್ನ ಹತ್ರ ಎತ್ತಬೇಡಿ. ರಾಧಿಕನ್ಗೆ ಸಾಮಾನ್ಯ ಜ್ಞಾನ ಅನ್ನೋದಿದೆ, ತಿಳುವಳಿಕೆ ಇದೆ, ಎಲ್ಲದಕ್ಕಿಂತ ಹೆಚ್ಚಾಗಿ ಮನುಷ್ಯತ್ವ ಇದೆ. ಯಾರಿಗೂ ಮನುಷ್ಯತ್ವ ಇದೆಯೋ ಅವ್ರಿಗೂ ಮಾತ್ರ ನನ್ನ ಮನಸ್ಸಿನಲ್ಲಿ, ಈ ಮನೆಯಲ್ಲಿ ಜಾಗ ಸಿಗೋದು, ಇರೋದು. ಆಹಾ, ಮನುಷ್ಯತ್ವದ ಬಗ್ಗೆ ಮಾತಾಡ್ತಾನೆ ಮಹಾಪಂಡಿತ ಇವನು. ಮಗಳು ಅನ್ನೋ ಮಮಕಾರವೇ ಇಲ್ಲದ ಕಟಕ. ಸರಿ, ನಿನಗ್ ಸರಿ ಅನ್ಸಿದ್ದನ್ನ ನೀನ್ ಮಾಡು, ನನಗ್ ಸರಿ ಅನ್ಸಿದ್ದನ್ನ ನಾನ್ ಮಾಡ್ಕೊಂತೀನಿ. ಬರ್ತೀನಿ. ಅತ್ತೆ, ಎಲ್ಲಿಗೆ ಹೋಗ್ತಿದ್ದೀರಾ? ಕೇಳ್ಬಿಟ್ಯಾ? ಅಪಶಕನ. ಹೋದ್ ಕೆಲ್ಸ ಆದ ಹಾಗೆ. ಸರಿ, ದೇವ್ರ ಕೈ ಮುಗಿದು ದೀಪ ಹಚ್ಚಿ ಆಮೇಲೆ ಹೋಗ್ತೀನಿ. ಅದೇ ಅತ್ತೆ, ವಿಶಾಖನ ಕರ್ಕೊಂಡ್ ಬರಕ್ಕೆ. ಯಾರು ಸರಿನೋ ಯಾರು ತಪ್ಪೋ ಒಂದು ಗೊತ್ತಾಗ್ತಾ ಇಲ್ಲ. ಅಜ್ಜಿ, ವಿಶಾಖ ಎಲ್ಲಿ ಹೋದ್ಲಪ್ಪ? ಅವರು ಬೆಂಗಳೂರಿಗೆ ಹೊರಟೋದ್ರು. ಅಮ್ಮ, ಏನಾಯ್ತು? ಒಂದು ನಿಮಿಷ ಕೂತ್ಕೊಳ್ಳಿ. ಇಲ್ಲಪ್ಪ, ನನ್ಗೇನು ಆಗಿಲ್ಲ. ವಿಶಾಖ ಯಾವಾಗ ಹೋದ್ಲು? ಅವ್ರು ಇನ್ನೂ ಹೋಗಿಲ್ಲ. ಹತ್ತಿರ ಕೃಷ್ಣ ದೇವಸ್ಥಾನಕ್ಕೆ ಹೋಗಿದ್ದಾರೆ. ಸಂಜೆ ಬೆಂಗಳೂರಿಗೆ ಹೋಗ್ತಾರೆ. ಕೃಷ್ಣನ್ ದೇವಸ್ಥಾನ? ಅದೇ ಆ ಬಳೆಪೇಟೆಯಲ್ಲಿ ಇದೆಯಲ್ಲ, ಆ ದೇವಸ್ಥಾನನಾ? ಹೌದಮ್ಮ. ಸರಿಯಪ್ಪ.
ಬಂದ್ರಿ? ನಿನ್ ಹತ್ರ ಮಾತಾಡಕ್ಕೆ. ನೋಡು, ಇಲ್ಲಿ ಹೆಚ್ಚೊತ್ತು ನಿಂತ್ಕೊಂಡು ಮಾತಾಡೋದಿಕ್ಕೆ ಪುರ್ಸತ್ತಿಲ್ಲ. ಬಾ ಮನೆಗೆ ಹೋಗೋಣ. ನೀನ್ ಜಾಣಮರಿ ಅಲ್ವಮ್ಮ? ಹಠ ಮಾಡ್ಬೇಡ ವಿಶಾಖ. ಅಪ್ಪ ಏನಂತಾನೋ ಏನಂತ ಹೆದರ್ಕೋಬೇಡ. ನಾನು ಅವನಿಗೆ ಸಮಾಧಾನ ಹೇಳ್ತೀನಿ. ಅಲ್ಲ ಅಜ್ಜಿ, ನಾನು ಯಾಕೆ ಅಪ್ಪನಿಗೆ ಹೆದರ್ಲಿ? ನೀನ್ ಹೆದರ್ದಿದ್ರೆ ಒಳ್ಳೇದೇ ಆಯ್ತು. ನೀನ್ ಮನೆಗ್ ಬಾ. ನಿನ್ ವಿಷು ಮನೆಯವರೆಲ್ಲ ನಿನ್ನ ಸೊಸೆ ಅಂತ ತುಂಬಾ ಪ್ರೀತಿಯಿಂದ ನೋಡ್ಕೊಳ್ತಾರೆ ಕಣೆ. ನನ್ ಮಾತ್ ಕೇಳು, ಬಾಮ. ಅಜ್ಜಿ ನೋಡು, ಎಲ್ರು ಅವ್ರವ್ರ ಪಾಡಿಗೆ ಅವ್ರ ಸುಖವಾಗೇ ಇದ್ದಾರೆ. ನೀನ್ ನನ್ನನ್ನ ಮನೆಗ್ ಬಾ ಅಂತ ಆಗಾಗ ಬಲವಂತ ಮಾಡ್ಬೇಡ. ಸುಡುಗಾಡು ಸುಖ ನಿನಗ್ ಗೊತ್ತಿಲ್ಲ ವಿಶಾಖ. ವಿಶು ಇನ್ನೊಂದು ಮದುವೆ ಆಗ್ತಿದ್ದಾನೆ. ಅದು ನೀನ್ ಜೀವಂತ ಇರೋವಾಗ್ಲೇ. ಆಗ್ಲಿ ಬಿಡಿ, ನನಗ್ ತಲೆನೋವು ಕಮ್ಮಿ ಆಯ್ತು. ತಲೆ ಬುರುಡೆ ಅಲ್ವೇ? ನಿನ್ ಗಂಡನ್ ಮದುವೆ ಆಗ್ತಿದೆ ಅಂತಂದ್ರೆ ಆಗ್ಲಿ ಬಿಡು ಅಂತೀಯ? ಅಜ್ಜಿ, ನೀನು ತಪ್ಪು ತಿಳ್ಕೊಂಡಿದ್ಯಾ. ಅವನೇ ಸೀಮೆ ಗಂಡ. ಇಷ್ಟಕ್ಕೋ ನಾನು ಅವನನ್ನ ಮದ್ವೆನೇ ಆಗಿಲ್ಲ. ಹಾಗೆಲ್ಲ ಹೇಳ್ಬಾರ್ದು. ಅಪ್ಪಿ ತಪ್ಪಿ ಯಾರೆದುರಿಗಾದ್ರೂ ಹಾಗೆ ಹೇಳ್ಬಿಟ್ಟಿಯೇ. ಇಷ್ಟಕ್ಕೂ ವಿಶು ಮದುವೆ ಯಾರನ್ನ ಗೊತ್ತಾ? ಅಜ್ಜಿ, ಯಾರನ್ನಾದ್ರೂ ಆಗ್ಲಿ, ನನಗೇನು? ಹೋಗ್ಲಿ, ಅದನ್ನು ಹೇಳ್ಬಿಡು, ಕೇಳ್ಕೊಂಡೇ ಹೋಗ್ತೀನಿ. ರಾಧಿಕಾ. ನೀನು ಧರ್ಮಾಧಿಕಾರಿಗಳ ಹೆಂಡತಿ, ಅವರ ಮನೆ ಸೊಸೆ. ನೀನ್ ಬಂದು ಈ ಮದುವೆ ನಿಲ್ಸು. ನೀನಿರುವಾಗ ವಿಷು ಇನ್ನೊಂದು ಮದುವೆ ಆಗ್ಬಾರ್ದು. ಅಜ್ಜಿ, ಯಾರೇನ್ ಬೇಕಾದ್ರೂ ಮಾಡ್ಕೊಳ್ಳಿ, ನನಗೆ ನನ್ನ ಕರಿಯರ್ ಮುಖ್ಯ. ನಾನೀಗ ಯಾರ ಹೆಂಡತಿನೂ ಅಲ್ಲ, ಯಾರ ಮನೆ ಸೊಸೆನೂ ಅಲ್ಲ. ನಾನೀಗ ಹೀರೋಯಿನ್ ಅಷ್ಟೇ. ಅಷ್ಟಕ್ಕೂ ಅವ್ರಿಗೆ ಬೇಕಾಗಿರೋದು ಒಂದ್ ಗಂಡ್ ಮಗುನ ಹೆತ್ಕೊಡೋ ಮೆಷಿನ್, ನಾನಲ್ಲ. ವಿಶಾಖ, ನಿನ್ ಬುದ್ಧಿಗೆ ಏನಾಗಿದೆ? ಇನ್ನೂ ಏನೂ ಆಗಿಲ್ಲ ಅಜ್ಜಿ, ಚೆನ್ನಾಗೇ ಇದೆ. ನೀನ್ ಇನ್ನೂ ಬಾ ಅಂತ ನನಗೆ ಒತ್ತಾಯ ಮಾಡಿದ್ರೆ ನಾನ್ ಬರ್ತೀನಿ. ಬಂದು ವಿಶುನ್ ಮದ್ವೆಗಿರೋದು ನಾನಲ್ಲ, ರಾಧಿಕಾ ಅಂತ ಎಲ್ರೂ ಮುಂದೆ ಹೇಳ್ಬಿಡ್ತೀನಿ. ನಿನ್ ಹತ್ರ ಮಾತಾಡ್ಕೊಂಡು ನಿಲ್ಲೋಕೆ ನನಗೀಗ ಟೈಮ್ ಇಲ್ಲ. ನಾನು ಹೊರಡ್ತೀನಿ. ಬಾಯ್. ಇವಳಿಗೆ ಏನಾಯ್ತು? ಇದು ಇವಳ ಸ್ವಂತ ಬುದ್ಧಿ ಅಲ್ಲ. ಆ ರಾಧಿಕನ್ ಕೆಟ್ಟ ದೃಷ್ಟಿ ಬಿದ್ದು ಹೀಗಾಗಿದೆ. ಅವಳು ಇಲ್ಲದೆ ಇದ್ದಿದ್ರೆ ಇವಳು ಸರಿಯಾಗೇ ಇರ್ತಾ ಇದ್ಲು. ಹೌದು, ಯಾವ ಕಾರಣಕ್ಕೂ ಆ ರಾಧಿಕನ್ ಸುಮ್ಮನೆ ಬಿಡಬಾರ್ದು. ಈ ಮದುವೆನ ನಿಲ್ಲಿಸ್ತೀನಿ. ಯಾಕೆ ಸುಳ್ಳು ಹೇಳಿದ್ರೆ? ನಿಜ ಹೇಳಕ್ಕಾಗಲ್ಲ ಅಂತ. ರಾಧಿಕಾ,
ನನಗೆ ನಿನ್ನ ಜೊತೆ ಸುತ್ತಾಡಬೇಕು ಅಂತ ತುಂಬ ಆಸೆ ಇದೆ. ಒಂದು ವಿಷಯ ಗೊತ್ತಾ, ಈ ಎಂಗೇಜ್ಮೆಂಟ್ ಆದ್ಮೇಲೆ ಮದ್ವೆಗಿಂತ ಮುಂಚೆ ಹುಡುಗ ಹುಡುಗಿ ಸುತ್ತಾಡ್ಬೇಕಂತ. ಯಾಕಂದ್ರೆ ಈಗ ಜೊತೆಯಾಗಿ ಓಡಾಡೋದ್ರಿಂದ ಮಾತಾಡೋದ್ರಿಂದ ಪ್ರೀತಿ ಇನ್ನಷ್ಟು ಜಾಸ್ತಿ ಆಗುತ್ತಂತೆ. ಈಗ ಬಿಲ್ಡಿಂಗ್ ಕಟ್ಟಕ್ಕಿಂತ ಮುಂಚೆ ಬೇಸ್ಮೆಂಟ್ ಹಾಕ್ತಾರಲ್ಲ, ಹಾಗೆ ಸಂಸಾರ ಶುರು ಮಾಡೋಕ್ಕಿಂತ ಮುಂಚೆ ಒಂದು ಹುಡುಗ ಒಂದು ಹುಡುಗಿ ನಡುವೆ ಬಾಂಧವ್ಯ ಗಟ್ಟಿ ಆಗ್ಬೇಕು. ಸಿಹಿ ಗಾಳಿ ಸಿಹಿ ಗಾಳಿ ಸಹಿ ಹಾಕಿದೆ ಮನಸ್ಸಿನಲ್ಲಿ. ಎಲ್ಲಿಗೆ? ಬಾ ಹೇಳ್ತೀನಿ. ಬರಿ ಮಾತು ಇನ್ಯಾಕೆ ಪ್ರೀತಿಯಲ್ಲಿ. ನಾಡಿಗೊಂದು ಸಲ್ಲಿಸುವ ವೀಣೆಗೊಂದು ಎದುರಾಗ ತಿಳಿಸುವ ನದಿಗಳಿಗೆ ಅಲೆಗಳಿಗೆ ಕುಣಿವ ಮನಸ್ಸು ಕೊಡುವ ಅರಳುತ್ತಿರೋ ಹೂಗಳಿಗೆ ಒಲವ ಸುಧೆಯ ಕೊಡುವ ನಾನಾನ ಬಾಳಿನ ಅರ್ಥವೇ ಪ್ರೇಮವೆಂಬುದಲ್ಲವೇ ಪ್ರೇಮವೇ ಇಲ್ಲದೆ ನಾನು ನೀನು ಯಾಕೆ ಸಿಹಿ ಗಾಳಿ ಸಹಿ ಹಾಕಿದೆ ಮನಸ್ಸಿನಲ್ಲಿ ಬರಿ ಮಾತು ಇನ್ಯಾಕೆ ಪ್ರೀತಿಯಲಿ ನೋಟ ಒಂದೇ ಸಾಕು ದಿನವು ಬೆರೆಯಲೇಬೇಕು ಪ್ರೇಮ ಅಮೃತದ ಗೀತೆ ಬರೆಯೋಣ